ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಸ್ವಾಗತ ಫ್ಯಾಕ್ಟ್ ಇನ್ ಕನ್ನಡದ 2ನೇ ಎಪಿಸೋಡ್ನಲ್ಲಿ. ಈ ಎಪಿಸೋಡ್ನಲ್ಲಿ ನಾವು ನಮ್ಮ ಹೆಮ್ಮೆಯ ಭಾರತ ದೇಶದ ವೈಶಿಷ್ಟ್ಯತೆಗಳ ಬಗ್ಗೆ ತಿಳಿಯೋಣ. ಈಗಿನ ಸಮಯದಲ್ಲಿ ಯಾವುದೇ ಮೇಜರ್ ಆರೋಗ್ಯ ಸಮಸ್ಯೆ ಇದ್ದರೆ ಡಾಕ್ಟರ್ಸ್ ಅದನ್ನು ಆಪರೇಷನ್ ಮುಖಾಂತರವಾಗಿ ಗುಣಪಡಿಸ್ತಾರೆ. ಈ ಆಪರೇಷನ್ ಶಸ್ತ್ರಚಿಕಿತ್ಸೆಯನ್ನು ಶುರು ಮಾಡಿದ್ದು ಭಾರತೀಯರು. ಸುಮಾರು 2600 ವರ್ಷಗಳ ಹಿಂದೆ ಶಸ್ತ್ರಚಿಕಿತ್ಸೆಯ ಪಿತಾಮಹ ಎಂದೇ ಕರೆಯಲ್ಪಡುವ ಸುಶ್ರುತರವರು ಈ ಆಪರೇಷನ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದರು. ಅವರು ತಮ್ಮ ಕೆಲಸವನ್ನು ಎಷ್ಟು ಮೈಗೂಡಿಸ್ಕೊಂಡಿದ್ರು ಅಂದರೆ ಅವರು ಆಗಿನ ಕಾಲಕ್ಕೆ ಜೀರ್ಣ ವ್ಯವಸ್ಥೆ, ಕಿಡ್ನಿಯಲ್ಲಿನ ಕಲ್ಲು, ಸಿಸೇರಿಯನ್ ಮತ್ತು ಮೆದುಳಿನಂಥ ಭಾಗದ ಆಪರೇಷನ್ ಮಾಡಿ ಯಶಸ್ವಿಯಾಗಿದ್ದರು. ಒಬ್ಬ ಮನುಷ್ಯನಿಗೆ ಆಪರೇಷನ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಅವನಿಗೆ ಅನೆಸ್ಥೀಸಿಯಾ ಕೊಡಬೇಕಾಗುತ್ತೆ. ಅನೆಸ್ಥೀಸಿಯಾ ಅಂದರೆ ಮೂರ್ಛೆ ಹೋಗುವಂತೆ ಮಾಡುವುದು. ಇದನ್ನು ಸಹ ಕಂಡುಹಿಡಿದಿದ್ದು ನಮ್ಮ ಭಾರತದಲ್ಲೇ. ನೀವು ಬಹಳಷ್ಟು ಸಿನಿಮಾಗಳಲ್ಲಿ ಮಾರ್ಷಲ್ ಆರ್ಟ್ಸ್, ಕುಂಗ್-ಫು, ಕರಾಟೆ ಫೈಟ್ಸ್ ನೋಡಿರ್ತೀರ. ಈ ಮಾರ್ಷಲ್ ಆರ್ಟ್ಸ್ ಅನ್ನೋ ಫೈಟನ್ನು ಮೊದಲಿಗೆ ಕಂಡುಹಿಡಿದವರು ಭಾರತೀಯರು. ನಂತರ ಬೌದ್ಧ ಸಮಾಜದವರು ಇದನ್ನು ಏಷ್ಯಾ ಖಂಡದ ತುಂಬೆಲ್ಲ ಹರಡಿದರು. ವಿಶ್ವಪ್ರಸಿದ್ಧ ಚೆಸ್ ಆಟ, ಚದುರಂಗದ ಆಟ ಅಂತ ನಾವು ಏನು ಕರಿತೀವಿ, ಅದನ್ನು ಕಂಡುಹಿಡಿದವರು ಭಾರತೀಯರು. ನೀವು ಯಾವುದೇ ಲೆಕ್ಕ ಮಾಡಬೇಕಾದ್ರೆ ಕಾಮ ಮತ್ತು ಫುಲ್ ಸ್ಟಾಪ್ ಬಹಳ ಇಂಪಾರ್ಟೆಂಟ್. ಇದಿಲ್ಲದೆ ಲೆಕ್ಕ ಮಾಡಲು ಸಾಧ್ಯವಿಲ್ಲ. ಈ ದಶಮಾಂಶ ಮತ್ತು ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಮ್ಮ ಭಾರತದಲ್ಲಿ ಕ್ರಿಸ್ತಪೂರ್ವ 100ರ ಹಿಂದೆ ಕಂಡುಹಿಡಿಯಲಾಗಿತ್ತು. ಗಣಿತದ ಬಹುಮುಖ್ಯ ಭಾಗಗಳಾದ ಬೀಜಗಣಿತ, ಆಲ್ಜಿಬ್ರಾ, ರೇಖಾಗಣಿತ, ಟ್ರಿಗ್ನೋಮೆಟ್ರಿ, ಕಲನಶಾಸ್ತ್ರ, ಕ್ಯಾಲ್ಕುಲಸ್ ಇವೆಲ್ಲವೂ ನಮ್ಮ ಭಾರತ ದೇಶದ ಕೊಡುಗೆ. ಶಾಂಪೂವನ್ನು ಕಂಡುಹಿಡಿದವರು ಭಾರತೀಯರು. ಶಾಂಪೂ ಶಬ್ದವನ್ನು ಸಂಸ್ಕೃತದ ಚಂಪು ಶಬ್ದದಿಂದ ತೆಗೆದುಕೊಳ್ಳಲಾಗಿದೆ. ಚಂಪು ಎಂದರೆ ಮಸಾಜ್ ಮಾಡುವುದು. ವಿಶ್ವದ ಅತಿ ಎತ್ತರದ ಬ್ರಿಡ್ಜ್ ನಮ್ಮ ಭಾರತದ ಲದಾಖ್ನ ಘಾಟಿಯಲ್ಲಿದೆ. ಇದು ಹಿಮಾಲಯ ಪರ್ವತದಿಂದ ಹರಿದು ಬರುವ ದ್ರಾಸ್ ಮತ್ತು ಸುರು ನದಿಗೆ ಅಡ್ಡಲಾಗಿ ಆಗಸ್ಟ್ 1982ರಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಯೋಧರು ನಿರ್ಮಿಸಿದ್ದಾರೆ. ವಿಶ್ವದ ಅತಿ ಹೆಚ್ಚು ಸಸ್ಯಾಹಾರಿಗಳು ಭಾರತದಲ್ಲಿದ್ದಾರೆ. ವಿಶ್ವದ ಅತ್ಯಂತ ಹೆಚ್ಚು ಹಾಲು ಉತ್ಪಾದಕ ದೇಶ ನಮ್ಮ ಭಾರತ. ವಿಶ್ವದ 19% ಹಾಲು ಕೇವಲ ಭಾರತ ಉತ್ಪಾದನೆ ಮಾಡುತ್ತದೆ. ವರ್ಷಕ್ಕೆ ಸರಿಸುಮಾರು 150 ಮಿಲಿಯನ್ ಟನ್ ಹಾಲು ಉತ್ಪಾದನೆಯಾಗುತ್ತೆ. ನಿಮ್ಮಲ್ಲಿ ಬಹಳಷ್ಟು ಜನ ನಿಮ್ಮ ದಿನವನ್ನು ವ್ಯಾಯಾಮ ಅಥವಾ ಯೋಗದಿಂದ ಶುರು ಮಾಡಬಹುದು. ಈ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದ್ದು ಭಾರತ ಸುಮಾರು 5000 ವರ್ಷಗಳ ಹಿಂದೆ. ಶೀತ, ನೆಗಡಿ, ಕೆಮ್ಮು, ಜ್ವರ ಮುಂತಾದ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಈಗಲೂ ಮನೆಯ ಹಿರಿಯರು ಇಂಗ್ಲಿಷ್ ಮೆಡಿಸಿನ್ ಬದಲಾಗಿ ಆಯುರ್ವೇದಿಕ್ ಮೆಡಿಸಿನ್ ಬಳಸುತ್ತಾರೆ. ಈ ಆಯುರ್ವೇದ ಮೆಡಿಸಿನನ್ನು ಮಾನವ ಕುಲಕ್ಕೆ ಪರಿಚಯ ಮಾಡಿಸಿದ್ದು ಭಾರತೀಯರು. 2500 ವರ್ಷಗಳ ಹಿಂದೆ ಈ ಆಯುರ್ವೇದದ ಪಿತಾಮಹ ಚರಕ. 17ನೇ ಶತಮಾನದ ಬ್ರಿಟಿಷರ ಆಳ್ವಿಕೆಗಿಂತ ಮುಂಚೆ ಭಾರತವು ವಿಶ್ವದ ಅತಿ ಹೆಚ್ಚು ಶ್ರೀಮಂತ ದೇಶವಾಗಿತ್ತು. ಈಗಲೂ ಸಹ ವಿಶ್ವದ 21ರಷ್ಟು ಚಿನ್ನ ಭಾರತದ ಮಹಿಳೆಯರ ಬಳಿ ಇದೆ. ವಿಶ್ವಕ್ಕೆ ಪೈ ವ್ಯಾಲ್ಯೂಯನ್ನು ಕ್ಯಾಲ್ಕುಲೇಟ್ ಮಾಡಿ ತೋರಿಸಿಕೊಟ್ಟವರು ನಮ್ಮ ಭಾರತದ ಗಣಿತಜ್ಞ ಬುದ್ಧಯಾನ. ಇವರು ಇದನ್ನು ತಮ್ಮ ಪೈಥಾಗೋರಿಯನ್ ಥಿಯರಿಯಲ್ಲಿ 6ನೇ ಶತಮಾನದಲ್ಲಿ ತಿಳಿಸಿದರು. 1896ರವರೆಗೆ ವಿಶ್ವದಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ವಜ್ರಗಳ ಗಣಿಗಾರಿಕೆ ಮಾಡಲಾಗುತ್ತಿತ್ತು. ವಿಶ್ವಕ್ಕೆ ಸೊನ್ನೆಯನ್ನು ಪರಿಚಯಿಸಿದ್ದು ನಮ್ಮ ಭಾರತದ ಗಣಿತಜ್ಞ ಆರ್ಯಭಟ. ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ನಮ್ಮ ಭಾರತದ್ದು. ವಿಶ್ವದ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಭಾರತದ್ದು. ವಿಶ್ವದ ಅತಿ ಎತ್ತರದಲ್ಲಿರುವ ಕ್ರಿಕೆಟ್ ಗ್ರೌಂಡ್ ನಮ್ಮ ಭಾರತದ ಹಿಮಾಚಲ ಪ್ರದೇಶದಲ್ಲಿದೆ. ಇದನ್ನು 1893ರಲ್ಲಿ ಸ್ಥಾಪನೆ ಮಾಡಲಾಯಿತು. ವಿಶ್ವಕ್ಕೆ ಹೋಲಿಸಿದರೆ ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ಪೋಸ್ಟ್ ಆಫೀಸ್ಗಳಿವೆ. ಹಾವು ಏಣಿ ಆಟವನ್ನು 13ನೇ ಶತಮಾನದಲ್ಲಿ ಭಾರತದ ಸಂತ ಜ್ಞಾನದೇವರಿಂದ ಕಂಡುಹಿಡಿಯಲಾಯಿತು. ಇದರ ನಿಜವಾದ ಹೆಸರು ಮೋಕ್ಷಪಥ. ವಿಶ್ವದ ಮೊದಲ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ನಮ್ಮ ಭಾರತದ ತಕ್ಷಶಿಲಾದಲ್ಲಿ ಕ್ರಿಸ್ತಪೂರ್ವ 700ರಲ್ಲಿ ಶುರುವಾಯಿತು. ಇದರಲ್ಲಿ 10,500 ವಿದ್ಯಾರ್ಥಿಗಳು 60ಕ್ಕಿಂತ ಹೆಚ್ಚು ವಿಷಯಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಈಗಿನ ರಾಕೆಟ್ಗಳನ್ನು ನೀವು ನೋಡಿರ್ತೀರ. ಗಾತ್ರದಲ್ಲಿ ಎಷ್ಟು ದೊಡ್ಡದಾಗಿ ಮತ್ತು ಎಷ್ಟು ವೇಗವಾಗಿ ಚಲಿಸುತ್ತವೆ. ಅದೇ ನಮ್ಮ ಭಾರತದ ಮೊಟ್ಟ ಮೊದಲ ರಾಕೆಟ್ ಉಡಾವಣೆಗಾಗಿ ತಿರುವನಂತಪುರಂನ ತುಂಬಾ ರಾಕೆಟ್ ಉಡಾವಣೆ ಘಟಕಕ್ಕೆ ಸೈಕಲ್ನಲ್ಲಿ ತರಲಾಯಿತು. ಯಾಕಂದರೆ ಆ ರಾಕೆಟ್ ಗಾತ್ರದಲ್ಲಿ ಅಷ್ಟು ಸಣ್ಣದಾಗಿತ್ತು. ಚಂದ್ರನಲ್ಲಿ ನೀರಿನ ಅಂಶವನ್ನು ಕಂಡುಹಿಡಿದವರು ಭಾರತದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದ ವಿಜ್ಞಾನಿಗಳು. ಸೆಪ್ಟೆಂಬರ್ 2009ರಲ್ಲಿ ಉಡಾವಣೆ ಮಾಡಲಾದ ಚಂದ್ರಯಾನ 1 ಮಿಷನ್ನಿಂದ ಈ ಮಾಹಿತಿ ಲಭ್ಯವಾಗಿದೆ. ಸೊ ಫ್ರೆಂಡ್ಸ್, ಭಾರತದ ವಿಶಿಷ್ಟತೆಗಳು ಇನ್ನೂ ಬಹಳಷ್ಟು ಇವೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಉಳಿದವನ್ನು ಸೇರಿಸ್ಕೊಳ್ಳೋಕ್ಕೆ ಪ್ರಯತ್ನಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಮುಂದೆ ಇದೇ ರೀತಿ ವಿಡಿಯೋಗಳನ್ನ ನೋಡಲು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸೇಫ್ ಆಗಿರಿ, ಸುಖವಾಗಿರಿ. ಧನ್ಯವಾದ.